ಸ್ಟೇಟ್ಮೆಂಟ್ ಇಂದ ಡಿ ಕೆ ಶಿವಕುಮಾರ್ ಎಲ್ಲ ಆತಂಕಕ್ಕೆ ಒಳಗಾಗ್ಬಿಟ್ರು. ಯಾವ್ದು ಅಂದ್ರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಸಿಎಂ ಆಗ್ಲಿಕ್ಕೆ ಆಸೆ ಇದೆ, ಅಧ್ಯಕ್ಷರು ಆಗಕ್ಕೂ ಆಸೆ ಇದೆ ಅಂತ ಮಾತೇ ಹೇಳಿದ್ರು. ಇಲ್ಲ ನಾ ಹೆಂಗೆ ಹೇಳಿಲ್ಲ. ನಾವು 28 ಅದನ್ನ ನೀವು ಬಿಟ್ಟು ಹೇಳಿದ್ರೆ ಹೆಂಗದು 28 ಹಿಡ್ಕೊಂಡು ಹೇಳ್ಬೇಕು ನಾವು. 28 ನೀವು ಒಂದು ಬಿಡಬೇಡಿ ಅಂತ ಹೇಳಿ ಸೇರಿಸಿನ ನೀವು ನ್ಯೂಸ್ ಮಾಡಬೇಕು. 28ಕ್ಕೆ ಬರ್ಬೇಕಾದ್ರೆ ಈಗಲೇ ತಯಾರಿ ಅಂದ್ರೆ ಸಮರ್ಪದ ಕೆಪಿಸಿಸಿ ಹುದ್ದೆ ಕೊಡ್ಬೇಕು ಅಂತ ಹೇಳಿದಿರಿ ಸರ್ ತಾವು. ಅದು ಹೇಳಿದಿಲ್ಲ ಮುಂಚೆನೂ ಹೇಳಿದ್ರು, ಈಗ ಹೇಳೇನು, ನಾಳೆ ಅದನ್ನೇ ಹೇಳ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಈಗ ಅಧ್ಯಕ್ಷರಾಗೋದಕ್ಕೆ ಇಷ್ಟ ಇದೆ ಸರ್. ಇಲ್ಲ, ನಾ ಎಲ್ಲೂ ಹೇಳಿಲ್ಲ ಇಷ್ಟ ಆಗ್ತದೆ, ನಾ ಎಲ್ಲೂ ಹೇಳಿಲ್ಲ. ಹೇಳಿಲ್ಲ ಇಷ್ಟ ಅಂತ ಎಲ್ಲೂ ಹೇಳಿಲ್ಲ. ಅದು ಪ್ರಸ್ತಾಪ ಇನ್ನೂ ಬಂದೇ ಇಲ್ಲ, ಇಲ್ಲಿ ಓಪನ್ ಆಗಿಲ್ರ ಎಲ್ಲಿದೆ ಸರ್. ಈಗ ಸರ್ ಮಾದೇವಪ್ಪ ಕೇಂದ್ರ ಜನ ಎಲ್ಲರೂ 5 ವರ್ಷ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಹೈಕಮಾಂಡ್ ತೀರ್ಮಾನ ಬದ್ಧ ಅಂತೀರಾ? ಮತ್ತೆ ಡಿ ಕೆ ಸುರೇಶ್ ಏನು ಹೇಳಿದಾರೆ? ಅವ್ರೇನು ಹೇಳ್ಯಾರ? ಅವರೆಷ್ಟು ಹೇಳ್ಯಾರ? ಅವರು 5 ವರ್ಷ ಅಂತ ಹೇಳಿದ್ದಾರೆ. ಡಿ ಕೆ ಸುರೇಶ್ ಅವ್ರು ಹೇಳಿದ್ದಾರೆ, ಮತ್ತೆಲ್ಲರೂ ಭಾಳಷ್ಟು ಜನ ಹೇಳಿದ್ದಾರೆ 5 ವರ್ಷ ಇರ್ತಾರಂತ ಹೇಳಿದ್ದಾರೆ. ಎಲ್ಲರೂ ಹೇಳಿದ್ದಾರೆ. ಮತ್ತೆ ನೀವು ಅವ್ರನ್ನ ಕೇಳಿದ್ರೆ ಬೆಟ್ರಲ್ಲ. ಅಧ್ಯಕ್ಷರ ಬಾಯಲ್ಲಿ ಬರ್ತಿರ್ಬೋದು. ಅಧ್ಯಕ್ಷರ ಬಾಯಲ್ಲಿ ಬರ್ತಿರ್ಬೋದು. ಅದು ನೀವು ಕೇಳಿ, ನಾವು ಕೇಳಿ, ನೀವು ಕೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.